ಈ ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ವಿಚಾರ ತುಂಬಾ ಕಡೆ ಹರಿದಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಈ ಒಂದು ಕಾಕ್ರೋಚ್ ಅನ್ನೋ ಪದನ ಜಡ್ಜ್ ಯೂಸ್ ಮಾಡ್ತಾರೆ ಅಂಡ್ ಕ್ರಿಯೇಟರ್ಸ್ ಗಳಿಗೆ ಮತ್ತೆ ಈಗಿನ ಯೂತ್ಸ್ ಗಳಿಗೆ ಹೋಲಿಸ್ತಾರೆ. ಅಂಡ್ ಇದ್ರ ಬಗ್ಗೆ ಇವರು ನೆಕ್ಸ್ಟ್ ಡೇನೆ ಮಾತಾಡ್ತಾರೆ. ನಾನು ಹೇಳಿದ ಆ ತರ ಅಲ್ಲ ಈ ತರ ಅಂತೆಲ್ಲ. ಇದ್ರ ಬಗ್ಗೆ ನಾವು ಸೈಡಿಗೆ ಇಡೋಣ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಅಂಡ್ ನಾನಿಲ್ಲಿ ಯಾವುದೇ ರೀತಿಯಾದಂತ ಬಯಾಸ್ ಸ್ಟೇಟ್ಮೆಂಟ್ ಕೊಡಕ್ ಬಂದಿಲ್ಲ. ಜಸ್ಟ್ ನೀವು ನೋಡಿರೋದನ್ನ ಕ್ರಾಸ್ ಚೆಕ್ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ಜಡ್ಜು ಈ ಸ್ಟೇಟ್ಮೆಂಟ್ ಹೇಳಿದ್ದು ಮೇ 15ಕ್ಕೆ ಅಂಡ್ 16ಕ್ಕೆ ಅವ್ರು ಬಂದು ಇದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಇವಾಗ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪೇಜ್ ಕ್ರಿಯೇಟ್ ಆಗಿದೆ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ಫಾಲೋ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ಸುಮ್ಮನೆ ಒಂದು ನೋಡಕ್ಕೆ ಅಂತ ಹೋದಾಗ ಇದರಲ್ಲಿ ನೀವು ನೋಡ್ಬೋದು ಎಬೌಟ್ ಅಲ್ಲಿ ಈ ಒಂದು ಅಕೌಂಟ್ ಕ್ರಿಯೇಟ್ ಆಗಿರೋದು ಏಪ್ರಿಲ್ ಅಲ್ಲಿ. ಸೊ ಏಪ್ರಿಲ್ 2026 ಅಂಡ್ ಈ ಅಕೌಂಟ್ ತುಂಬಾ ಕಮ್ಮಿ ಜನ ಫಾಲೋ ಮಾಡ್ತಿರೋದು. ಆ ಒಂದು ಫಾಲೋಯಿಂಗ್ ಲಿಸ್ಟ್ ಅಲ್ಲಿ 3 ಜನ ಇದ್ದಾರೆ. ಅಂಡ್ 3 ಜನದಲ್ಲಿ ಒಬ್ಬ ವ್ಯಕ್ತಿದ್ದು ನಾನು ಅಕೌಂಟ್ ತೆಗೆದಾಗ ಅದರಲ್ಲಿ ಒಂದು ಫೋಟೋನ ಪಿನ್ ಮಾಡ್ಯಾರೆ. ಅದ್ರ ಬಗ್ಗೆ ನೀವೇ ನೋಡಬಹುದು. ಆ ವ್ಯಕ್ತಿ ಏನಿದ್ದಾನೆ, ಯಾವ ತರ ಸ್ಟೇಟ್ಮೆಂಟ್ ಗಳು ಕೊಡ್ತಾನೆ, ಯಾರಿಗೆ ನೆಕ್ಸ್ಟ್ ಇದಾನೆ ಅಂತ ನಿಮಗೂ ಗೊತ್ತಿದೆ. अब यही सवाल रामायण में श्री राम को लेकर उठता है, क्या राम ने भी मांस खाया? सच बात यह है दोस्तों कि वेदों और वाल्मीकि रामायण में भी मीट खाने के उदाहरण मिलते हैं. ಅಂಡ್ ಈ ಅಕೌಂಟ್ ಬೇಸ್ ಆಗಿರೋದು ಯಾವ ದೇಶದ್ದು ಅಂತಾನೆ ನೀವು ನೋಡ್ಬೋದು. ಅಂಡ್ ನೀವು ನಿಮ್ಮ ಅಕೌಂಟ್ ನ ಚೆಕ್ ಮಾಡಬಹುದು. ನೀವು ಕೂಡ ಈ ಅಕೌಂಟ್ ನ ಚೆಕ್ ಮಾಡಬಹುದು. ಎಲ್ರಿಗೂ ತೋರಿಸುತ್ತೆ. ಅಂಡ್ ಇಶ್ಯೂ ಆಗಿದೆ ಮೇ 15ಕ್ಕೆ ಅಂದ್ರೆ ಏಪ್ರಿಲ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತಿದ್ರು. ಅಂಡ್ ನಾನು ಇವಾಗ ಹೇಳ್ತಿರೋದು ಪೂರ್ತಿ ನಿಜಾನ ಅಥವಾ ಕೋಇನ್ಸಿಡೆನ್ಸ್ ನಂಗೂ ಗೊತ್ತಿಲ್ಲ, ಅದು ನಿಮ್ಗೂ ಕೂಡ ಗೊತ್ತಿಲ್ಲ. ಆದ್ರೆ ನನ್ನ ಪಾಯಿಂಟ್ ಏನು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡೋದು ಅಷ್ಟು ಈಸಿಯಾಗಿ ಹೋಗಿದ್ಯಾ. ಎಷ್ಟು ಮೀಮ್ಗಳು ಬರ್ತಿದೆ, ಎಷ್ಟು ಜನ ವೈರಲ್ ಮಾಡ್ತಿದ್ದಾರೆ, ಯಾರು ಇದ್ರ ರಿಯಾಲಿಟಿ ಚೆಕ್ ಮಾಡಕ್ಕೂ ಟ್ರೈ ಮಾಡ್ತಿಲ್ಲ. ಅಂಡ್ ನಾವೆಲ್ಲ ಎಷ್ಟು ಈಸಿಯಾಗಿ ಟಾರ್ಗೆಟ್ ಆಗ್ತಿದೆ ಅಂದ್ರೆ ನಮ್ಮ ಎಮೋಷನ್ ಟ್ರಿಗರ್ ಮಾಡ್ತಾರೆ. ಅವ್ರು ಹಂಗ್ ಮಾಡ್ತಿದ್ದಾರೆ, ಹಿಂಗ್ ಮಾಡ್ತಾ ಇದಾರೆ ಅಂತ ನಾವು ಟ್ರಿಗರ್ ಆಗ್ತೀವಿ. ಅಂಡ್ ಆಮೇಲೆ ಮೀಮ್ಸ್ ನ ಸ್ಪ್ರೆಡ್ ಮಾಡ್ತಾರೆ, ಅದು ಇನ್ನೂ ಕೂಡ ಟ್ರಿಗರ್ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಾವು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಾ ಅಥವಾ ಇದ್ರ ಬಗ್ಗೆ ತಿಳ್ಕೊಬೇಕಂತ ಟ್ರೈ ಆದ್ರೂ ಮಾಡಿದ್ವಾ? ಖಂಡಿತವಾಗ್ಲೂ ಮಾಡ್ಲಿಲ್ಲ. ಒಂದ್ ವೈರಲ್ ಹ್ಯಾಶ್ ಟ್ಯಾಗ್, ಒಂದ್ ಮೀಮ್ ಪೇಜ್, ಎಲ್ಲರೂ ಕೂಡ ಅದರಿಂದ ಓಡ್ತಾರೆ. ಅಂಡ್ ಲಕ್ಷಾಂತರ ಜನ ಮೈಂಡ್ ಸೆಟ್ ಕೂಡ ಒಂದೇ ಸಲ ಚೇಂಜ್ ಆಗುತ್ತೆ. ಅಷ್ಟು ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಈಗಿನ ಜನ. ಅಂಡ್ ಯಾವುದೇ ವಿಚಾರ ಇರ್ಲಿ, ಬ್ಲೈಂಡ್ ಸಪೋರ್ಟ್ ಮಾಡಕ್ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ. दोस्तों अगर आपको सोशल मीडिया पे ग्रोथ चाहिए, लाइक आपको इंस्टाग्राम पे 2 से 3 मिलियन फॉलोवर्स चाहिए और आपको मिलियंस में ही व्यूज चाहिए, तो आप इस वीडियो को ध्यान से देखें.